ಪಂಚಕಲ್ಯಾಣದಾಗ ತೀರ್ಥಂಕರ್ ಸೇವಾಗ ಅಷ್ಟು ಕುಮಾರಿಕನ ಯಾಕೆ ನಿಯುಕ್ತ ಮಾಡ್ತಾರು? ಸುಮ್ಮನೆ ಹೇಳಿಲ್ಲ ನಮ್ಮ ಶಾಸ್ತ್ರ. ಕನ್ಯಾಗ ಯಾಕೆ ಮಂಗಲ್ ಅಂತಾರು? ಅದಕ್ಕೆ ಮೊನ್ನೆ 9ನೇ ತಾರೀಕು ನಿಮ್ಗೆ ಹೇಳಿ 108 ಕನ್ಯಾಗಳಿಗೆ ಜನ್ಮ ಕೊಟ್ಟು ಕನ್ಯಾದಾನ ಮಾಡ್ರಿ ಎಷ್ಟು ಪುಣ್ಯ ಸಿಗ್ತೈತಿ, ಅಷ್ಟು ಪುಣ್ಯ ಒಂದು ಗೋದಾನ ಮಾಡ್ರಿ ಸಿಗ್ತೈತಿ ಅಂತ ಹೇಳ. ಭಾರತೀಯ ಸಂಸ್ಕೃತಿಯೊಳಗೆ ಅಷ್ಟು ಗೋದಾನಕ್ಕೆ ಮಹತ್ವವನ್ನು ನೀಡಲಾಗಿದೆ. ರೋಗದಿಂದ ಮುಕ್ತ ಆಗ್ಬೇಕನ್ಸದ್ಲ ನಿಮಗ, ದಿವಸಕ್ಕೆ ಒಂದ್ಸಲ ಆಕಳ ಬೆನ್ನ ಮೇಲೆ ಕೈ ತಿರ್ಸ್ರಿ, ಒಂದು 9 ಸಲ ನಮೋಕಾರ ಮಂತ್ರ ಕೈ ತಿರ್ಸ್ರಿ, ನಿಮ್ಮ ಆಯುಷ್ಯದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ ಶಕ್ತಿ ಗೋಮಾತಾ ಸ್ಪರ್ಶ ಮಾತ್ರದಿಂದ. ಆಕಳ ಮೈ ಮೇಲೆ ಬರೀ ಕೈ ತಿರ್ಸೋದ್ರಿಂದ ರೋಗ ಮುಕ್ತ ಆಗ್ತದೆ. ಸೂರ್ಯನಾಡಿ ಚಂದ್ರನಾಡಿ ಇರ್ತಕ್ಕಂಥ ಆಕಳ ಹತ್ತಿರ ಊರ್ಜಾ ತಯಾರಾಗಿರ್ತದ. ಆ ಊರ್ಜಾದಿಂದ ಮನುಷ್ಯನೊಳಗಿರ್ತಕ್ಕಂಥ ರೋಗ ಸಹಿತ ಮುಕ್ತ ಆಗ್ತವ. ಅಂತ ಶಕ್ತಿ ಆ ಗೋಮಾತಾ ಒಳಗದಂತ ನಾವು ಸಂಸ್ಕೃತಿ ಹೇಳ್ತೇವೆ. ಗೋಮಾತಾ ಹಾಲು ಔಷಧದ, ಗೋಮಾತ್ರ ಮೂತ್ರ ಔಷಧದ, ಗೋಮಾತಾ ಅಂದ್ರೆ ಎಂಡ ಔಷಧದ. ಪಂಚಗವ್ಯಗಳು ಹಾಲ, ಮೊಸರ, ಮಜ್ಜಿಗೆ, ಬೆಣ್ಣೆ, ತುಪ್ಪ ಎಲ್ಲ ಔಷಧ, ಮೂತ್ರ, ಮಲ. ಅದಕ್ಕೆ ಬಸವಣ್ಣವರು 12ನೇ ಶತಮಾನದಾಗ ಹೇಳ್ರು, ಇಟ್ಟರೆ ಸಗಣಿಯಾದೆ, ಬಡೆದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ ಕ್ವಶನ್ ಮಾಡ್ರಿ ನಿಮಗೆ.